ನಮ್ಮ ಅಂತರ್ಯಾಮಿಯಾದಂತಹ ಪರಮಾತ್ಮನ ಕಡೆಗೆ ಸ್ವಲ್ಪ ಗಮನ ಕೊಡಬೇಕು. ಒಳಗಡೆ ಇದ್ಕೊಂಡು ಏನು ಹೇಳ್ತಾ ಇದ್ದಾನೆ, ಒಂದು ಇಂಡಿಕೇಶನ್ ಕೊಡ್ತಾ ಇದ್ದಾನೆ, ನೀನು ಸಮಯಕ್ಕೆ ಸರಿಯಾಗಿ ಊಟ ಮಾಡು, ಹಿತವಾಗಿ, ಹಿತಬುಕ್ ಮಿತಬುಕ್ ಆಯುರ್ವೇದ ಶಾಸ್ತ್ರ ಹೇಳುತ್ತೆ. ಇದನ್ನು ಹಿತವಾಗಿ, ಮಿತವಾಗಿ, ಸಂತೋಷವಾಗಿ ಎಲ್ಲರ ಜೊತೆಗೂ ಕೂಡಿಕೊಂಡು ಊಟ ಮಾಡುವುದು, ತಿಂಡಿ ತಿನ್ನುವುದು, ಆಹಾರ ಸೇವನೆ ನಮ್ಮ ಜೀರ್ಣಾಂಗದ ಒಂದು ಒಳ್ಳೆಯ ವ್ಯವಸ್ಥೆ ಆಗಿದೆ. ಕರೆಕ್ಟಾ? ಆ ಜಠರಾಗ್ನಿಯನ್ನು ಶಮನಗೊಳಿಸಲಿಕ್ಕೆ ಕಾಲಕ್ಕೆ ಆಹಾರಗಳನ್ನು ಹಾಕ್ತಾ ಇರಬೇಕು. ಹಾಕದೇ ಇದ್ದರೂ ತಪ್ಪಾಗುತ್ತೆ, ಅತಿ ಹಾಕಿದರೂ ತಪ್ಪಾಗುತ್ತೆ. ಅತಿ ಸರ್ವತ್ರ ವರ್ಜಯೇತ್. ಆದ್ದರಿಂದ ಇದನ್ನು ಗಮನದಲ್ಲಿಟ್ಟುಕೊಂಡು ಪ್ರತಿಯೊಬ್ಬರು ಯೋಗಾಭ್ಯಾಸ ಅಂದರೆ ನಮ್ಮ ಶರೀರವನ್ನು ಸದೃಢವಾಗಿಟ್ಟುಕೊಳ್ಳುವಂತಹ ಒಂದು ತಂತ್ರ. ಇದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ನಾವು ಯೋಗ